ನಮಸ್ಕಾರ ಡೋನರ್ಗಳೇ, ಹೇಗಿದ್ದೀರಿ? ಐ ಥಿಂಕ್ ಯು ಆರ್ ನಾಟ್ ಗುಡ್. ಮೇಲೆ ನಗೀತಿದ್ದೀರಾ, ಯಾರೂ ಹ್ಯಾಪಿಯಾಗಿಲ್ಲ, ಕರೆಕ್ಟಾ? ಪ್ರೀತಿ ದುಡ್ಡಿಗೆ ಕೈ ಕೊಟ್ಟೋದ್ಲು, ಇದ್ದಿದ್ದ ಕೆಲಸ ಹೋಯ್ತು, ಮದುವೆ ಆದರೂ ಗಂಡ ಹೆಂಡತಿ ಆ ಕಡೆ ಈ ಕಡೆ, ಫ್ಯಾಮಿಲಿಲಿ ಶಾಂತಿ ಸಮಾಧಾನ ಇಲ್ಲ, ತಂದೆ ತಾಯಿ ಅನಾರೋಗ್ಯದಿಂದಿದ್ದಾರೆ, ಕೊಟ್ಟಿರೋ ಸಾಲ ಯಾವನೂ ವಾಪಸ್ ಕೊಡ್ತಾ ಇಲ್ಲ, ಜೊತೆಗೆ ಇದ್ಕೊಂಡೇ ಬೆನ್ನಿಂದೆ ಚುರಿ ಆಗ್ತಾವ್ರೆ. ಲೈಫ್ ಎಷ್ಟು ಕಷ್ಟ ಅಲ್ವಾ? ಆದರೆ ಇದಕ್ಕೆಲ್ಲ ಕಾರಣ ಯಾರು? ನಾವುಗಳು ಮಾಡಿಬಿಟ್ಟು ಬ್ಲೇಮ್ಗಳು ಮಾತ್ರ ಇನ್ನೊಬ್ಬರ ಮೇಲೆ ಹಾಕೋದು, ಅದಕ್ಕೂ ಒಂದು ಸ್ಟೆಪ್ ಮುಂದೆ ಹೋಗಿ ಅವ್ರನ್ನೇ ದೂರ ಬಿಡೋದು. ನನಗೆ ಆ ಕಷ್ಟ, ನನಗೆ ಈ ಕಷ್ಟ, ಅದು ಇದು ಅಂತ ಗೋಗರಿತಿದ್ದೀವಿ ಹೊರತು ಯಾವತ್ತಾದರೂ ಒಂದಿನ ಆ ದೇವ್ರ ಹತ್ರ ಕೈ ಮುಗಿದು ಕೇಳ್ಕೊಂಡಿದ್ದೀವಿ? ಇದರಲ್ಲಿ ಕೆಲವರು ದೇವರೇ ಇಲ್ಲ ಅನ್ನೋ ಲಾಜಿಕ್ ಬೇರೆ. ವಾಟ್ ಇಫ್ ಐ ಸೇ ನಿಮ್ಮ ಪ್ರಾಬ್ಲಮ್ ಎಲ್ಲ ಇಟ್ಕೆ ಹೊಡಿಯೋಸಲ್ಲಿ ಒಬ್ಬರು ಸಾಲ್ವ್ ಮಾಡಿಕೊಡ್ತಾರೆ ಅಂದರೆ ಹೇಗಿರುತ್ತೆ? ಯಾರಪ್ಪ ಅದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡೋರು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಬೇರೆ ಯಾರೂ ಅಲ್ಲ, ಅವ್ರ ಕೈಲಿ ಮಾತ್ರ ಸಾಧ್ಯ. ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಇದೊಂದೇ ಅದಕ್ಕೆ ಮಾರ್ಗ. ಬೈಬಲಲ್ಲಿ ಮಾರ್ಕ ಅನ್ನೋ ಪ್ರವಾದಿ ಒಂದು ವಚನದಲ್ಲಿ ಏನು ಹೇಳೋರು ಅಂದರೆ, ಇದು ನಿಮಗೋಸ್ಕರ ಗಮನ ಇಟ್ಟು ಕೇಳಿ. ಮಾರ್ಕ 4ನೇ ಅಧ್ಯಾಯ 37ನೇ ವಚನದಲ್ಲಿ ಏನು ಹೇಳ್ತಾರಂದರೆ, ಡೋನರ್ಗಳೇ, ಈ ವಾಕ್ಯನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ವಿಡಿಯೋ ನೋಡಾದ್ಮೇಲೆ ಓದಿ. ಯಾಕಂದರೆ ವಿಡಿಯೋ ಇರೋದೇ 3 ನಿಮಿಷ, ಹಾಗಾಗಿ ದಯವಿಟ್ಟು ಮಿಸ್ ಮಾಡಿದ್ರೆ ಓದಿ, ಆ ದೇವರ ಆಶೀರ್ವಾದ ಪಡೀರಿ. ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಇದರಿಂದ ಏನು ಅರ್ಥ ಆಯಿತು ನಿಮಗೆ? ನಾವು ನಮ್ಮ ಜೀವನ ಅನ್ನೋ ದೋಣಿಯಲ್ಲಿ ಹೋಗುವಾಗ ಎಷ್ಟೋ ಬಿರುಗಾಳಿ ಬಂದಿದೆ. ಅದು ಬಂದಾಗ ಭಯಪಟ್ಟಿದ್ದೀವಿ ಹೊರತು ಯಾವತ್ತಾದರೂ ಒಂದಿನ ದೇವರಿಗೆ ಕೇಳ್ಕೊಂಡಿದ್ದೀವ? ನಮ್ಮನ್ನ ಕಾಪಾಡಿ ರಕ್ಷಿಸಿ ಅಂತ ಕೇಳಿದ್ದೀವ? ಕೇಳೋಕ್ಕೆಲ್ಲ ಟೈಮ್ ಇದೆ ನಮ್ಮ ಹತ್ರ. ಜಸ್ಟ್ ಫೋಕಸಿಂಗ್ ಆನ್ ಅವರ್ ಪ್ರಾಬ್ಲಮ್. ಹ್ಯಾವ್ ಯು ಎವರ್ ಥಾಟ್ ಅವರಿದ್ದಾರೆ, ನೋಡ್ಕೋತಾರೆ, ಟೈಮ್ ಇಲ್ಲ, ನನಗೆ ಟೈಮ್ ಇಲ್ಲ, ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು. ಕಮಿಟ್ಮೆಂಟ್ಸ್. ಒಂದೇ ಒಂದು ಕರೆ, ಕೈ ಮುಗಿದು ಒಂದೇ ಒಂದು ಸತಿ ಕೇಳ್ಕೊಳ್ಳಿ. ಸುಮ್ಮನೆ ಕೇಳ್ಕೊಳ್ಳೋದಲ್ಲ, ಮನಸಾರೆ ತುಂಬ ಹೃದಯದಿಂದ ಪ್ರೇಯರ್ ಮಾಡಿ. ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಕೇಳಿ. ಜಸ್ಟ್ ಕೀಪ್ ಡೂಯಿಂಗ್ ಯುವರ್ ವರ್ಕ್. ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ, ಫಲಿತಾಂಶ ಬಗ್ಗೆ ತಲೆಗೆಡಿಸ್ಕೊಬೇಡಿ. ಅವರಿದ್ದಾರೆ, ಜೀವಿಸಿದ್ದಾರೆ, ಎಲ್ಲ ನೋಡ್ಕೋತಾರೆ. ಸೊ ನಿಮಗೂ ಯಾರ್ಯಾರಿಗೂ ಪ್ರೇಯರ್ ಮಾಡಬೇಕಂದ್ರೆ ದಯವಿಟ್ಟು ನನಗೆ DM ಮಾಡಿ, ನಾನು ನಿಮಗೋಸ್ಕರ ಜೀಸಸಲ್ಲಿ ಪ್ರೇಯರ್ ಮಾಡ್ತೀನಿ. ಅವರಿರುವಾಗ ಯಾಕೆ ಭಯ? ಸೊ ಫೈನಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜಸ್ಟ್ ಬಿಲೀವ್ ಹಿಮ್, ಎಲ್ಲ ಸರಿ ಹೋಗುತ್ತೆ. ಸಿಗೋಣ. ಗಾಡ್ ಬ್ಲೆಸ್ ಯು.